ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಚಿನ್ನದ ದರವನ್ನು ಊಹಿಸಲು ಕೂಡ ಸಾಧ್ಯವಾಗ್ತಿಲ್ಲ. ಕೆಲವೊಮ್ಮೆ ಹೆಚ್ಚಾದರೆ ಕೆಲವೊಮ್ಮೆ ಇಳಿಕೆಯತ್ತ ಮುಖ ಮಾಡುತ್ತೆ. ಆದರೆ ಇದೀಗ ಚಿನ್ನದ ಮೇಲಿನ ಸಾಲ ಮತ್ತು ಬೆಳ್ಳಿ ಮೇಲಿನ ಸಾಲಗಳಿಗೆ ಸಂಬಂಧಪಟ್ಟಂತೆ RBI ತನ್ನ ನಿಯಮವನ್ನು ಬದಲಾಯಿಸಿದ್ದು. ಇದರಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, RBI ಚಿನ್ನ ಮತ್ತು ಬೆಳ್ಳಿ ಮೇಲಾಧಾರದ ಸಾಲ 2025ರ 1ನೇ ತಿದ್ದುಪಡಿ ನಿರ್ದೇಶನಗಳ ಪ್ರಕಾರ ಆಭರಣ ತಯಾರಿಕೆಯನ್ನ ಹೊರಗುತ್ತಿಗೆ ನೀಡುವ ಆಭರಣ ವ್ಯಾಪಾರಿಗಳಿಗೆ ಚಿನ್ನದ ಲೋಹದ ಸಾಲ ಪಡೆಯುವ ಅವಕಾಶವನ್ನು ಕೊಟ್ಟಿದ್ದು, ಅವರಿಗೆ ಸ್ವಂತ ಉತ್ಪಾದನಾ ಘಟಕ ಇರಬೇಕು ಅಂತೇನಿಲ್ಲ. ಜೊತೆಗೆ ಆಭರಣ ವ್ಯಾಪಾರಿಗಳಿಗೆ ಸಾಲ ಮರುಪಾವತಿ ಅವಧಿಯನ್ನು 180 ದಿನಗಳಿಂದ 270 ದಿನಗಳಿಗೆ ವಿಸ್ತರಣೆ ಮಾಡಿದೆ. ಈ ಕ್ರಮವು ವ್ಯಾಪಾರಿಗಳಿಗೆ ಹೆಚ್ಚಿನ ನಮ್ಯತೆಯನ್ನು ಒದಗಿಸೋದರ ಜೊತೆಗೆ ಉತ್ಪಾದನಾ ವಲಯದ ಬೆಳವಣಿಗೆಗೆ ಉತ್ತೇಜನವನ್ನು ನೀಡುತ್ತೆ. ಇನ್ನು ಸಾಲಗಳ ಬಡ್ಡಿ ದರವನ್ನು ಕಡಿಮೆ ಮಾಡಲು ಬ್ಯಾಂಕ್ಗಳಿಗೆ ಆಗಾಗ್ಗೆ ಅವಕಾಶ ನೀಡಲಾಗುತ್ತೆ. ಇದಕ್ಕೂ ಮುನ್ನ ಪ್ರತಿ 3 ವರ್ಷಗಳಿಗೊಮ್ಮೆ ಮಾತ್ರ ಈ ಒಂದು ಬಡ್ಡಿ ದರವನ್ನು ಕಡಿಮೆ ಮಾಡಬಹುದಿತ್ತು ಅಥವಾ ಬದಲಾಯಿಸಬಹುದಿತ್ತು. ಈ ಬದಲಾವಣೆಯಿಂದ ಸಾಲಗಾರರಿಗೆ ಹಣಕಾಸಿನ ಹೊರೆ ಕಡಿಮೆಯಾಗಲಿದ್ದು, ಚಿಲ್ಲರೆ ವೈಯಕ್ತಿಕ ಸಾಲಗಳು ಮತ್ತು MSME ಸಾಲಗಳಿಗೆ ಈ ಸೌಲಭ್ಯ ಅನ್ವಯವಾಗುತ್ತೆ. ಸಾಲಗಾರರು ಮರುಹೊಂದಾಣಿಕೆ ಸಮಯದಲ್ಲಿ ತೇಲುವ ದರದಿಂದ ಸ್ಥಿರ ದರದ ಸಾಲಕ್ಕೆ ಬದಲಾಯಿಸುವ ಆಯ್ಕೆಯನ್ನು ಕೂಡ ಪಡೆದುಕೊಳ್ಳಬಹುದು. ಇದನ್ನ 2023ರಲ್ಲಿ ಪರಿಚಯ ಮಾಡಲಾಗಿತ್ತು. ಇನ್ನು ಇದೀಗ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳ ಪ್ರಕಾರ ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳು ಚಿನ್ನದ ಆಭರಣ, ನಾಣ್ಯ, ಚಿನ್ನದ ETFಗಳು ಅಥವಾ ಮ್ಯೂಚುವಲ್ ಫಂಡ್ಗಳ ಖರೀದಿಗೆ ಯಾವುದೇ ರೀತಿಯ ಸಾಲ ನೀಡೋ ಹಂಗಿಲ್ಲ ಅಂತ ಹೇಳಿದೆ. ಈ ನಿಷೇಧವು ಊಹಾತ್ಮಕ ಹೂಡಿಕೆಗಳನ್ನು ತಡೆಯುವ ಗುರಿಯನ್ನು ಹೊಂದಿದ್ದು, ಚಿನ್ನ ಮತ್ತು ಬೆಳ್ಳಿಯನ್ನ ಕಚ್ಚಾ ವಸ್ತುವಾಗಿ ಬಳಸುವ ಆಭರಣ ವ್ಯಾಪಾರಿಗಳು ಮತ್ತು ಉತ್ಪಾದನಾ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯವನ್ನು ವಿಸ್ತರಿಸಲಾಗುತ್ತಂತೆ. ಇನ್ನು ವ್ಯಾಪಾರಿಗಳಿಗೆ ಮಾತ್ರವಲ್ಲ, ಉತ್ಪಾದನಾ ಕೈಗಾರಿಕೆಗಳಿಗೂ ಸಾಲ ಸೌಲಭ್ಯ ವಿಸ್ತರಿಸುತ್ತದೆ. ಜೊತೆಗೆ ಚಿನ್ನ ಖರೀದಿಗೆ ಸಾಲ ನೀಡೋದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಇದರಿಂದ ಕೆಲವರಿಗೆ ಲಾಭವಾದರೆ ಇನ್ನು ಕೆಲವರಿಗೆ ನಷ್ಟವಾಗುತ್ತೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ RBI ಇದೇ ಅಕ್ಟೋಬರ್ 1ರಿಂದಲೇ ಈ ಒಂದು ನಿಯಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದು, ಕೆಲವರಿಗೆ ಇದು ಹೊರೆಯಾದ್ರೆ ಇನ್ನು ಕೆಲವರಿಗೆ ಅಗ್ಗವಾಗಲಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.